ಇಂದು ರಣದೀಪ್ ಸಿಂಗ್ ಸುರ್ಜೇವಾಲಾ ಎಂಟ್ರಿ ನೀಡ್ತಾ ಇದ್ದಾರೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಭೇಟಿ ನೀಡ್ತಾ ಇದ್ದು ಶಾಸಕರೊಂದಿಗೆ ಸುರ್ಜೇವಾಲಾ 1-to-1 ಚರ್ಚೆ ನಡೆಸಲಿದ್ದಾರೆ. ಪಕ್ಷದ ಹಿರಿಯ ಶಾಸಕರು ನೂತನ ಶಾಸಕರ ಜೊತೆ ಕೂಡ ಚರ್ಚೆ ನಡೆಸಲಿದ್ದು ಸುಮಾರು 40ಕ್ಕೂ ಹೆಚ್ಚು ಶಾಸಕರಿಗೆ ವರಿಷ್ಠರಿಂದ ಬುಲಾವ್ ಬಂದಿದೆ. ಇಂದಿನಿಂದ 3 ದಿನ 40ಕ್ಕೂ ಹೆಚ್ಚು ಶಾಸಕರ ಜೊತೆ ಸಭೆ ನಡೆಸಲಿದ್ದಾರೆ ರಣದೀಪ್ ಸುರ್ಜೇವಾಲಾ. ಇನ್ನು ಶಾಸಕರಿಗೆ ಕರೆ ಮಾಡಿ ಆಹ್ವಾನ ನೀಡಿದ ಸುರ್ಜೇವಾಲಾ ಕೆಪಿಸಿಸಿ ಕಚೇರಿಯಲ್ಲಿ ಕೂಡ ಶಾಸಕರೊಂದಿಗೆ 1-to-1 ಸಭೆ ನಡೆಯಲಿದೆ. ಒಬ್ಬೊಬ್ಬರಿಗೆ 10 ನಿಮಿಷ ಕಾಲಾವಕಾಶವನ್ನ ನಿಗದಿ ಮಾಡಲಾಗಿದೆ. ರಾಜ್ಯಕ್ಕಿಂದು ರಣದೀಪ್ ಸಿಂಗ್ ಸುರ್ಜೇವಾಲಾ ಎಂಟ್ರಿ ಕೊಟ್ಟಿದ್ದಾರೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಇಂದು ರಾಜ್ಯಕ್ಕೆ ಭೇಟಿ ನೀಡ್ತಾ ಇರುವ ವಿಷಯಕ್ಕೆ ಸಂಬಂಧಪಟ್ಟಂತೆ 1-to-1 ಚರ್ಚೆಗೆ ಆಹ್ವಾನವನ್ನ ನೀಡಿದ್ದಾರೆ. ಪಕ್ಷದ ಹಿರಿಯ ಶಾಸಕರು ನೂತನ ಶಾಸಕರು ಒಟ್ಟಿಗೆ ಕೂಡ ಇವತ್ತು ಚರ್ಚೆ ನಡೆಯಲಿದೆ. ಜೊತೆಗೆ ಸುಮಾರು 40ಕ್ಕೂ ಹೆಚ್ಚು ಶಾಸಕರಿಗೆ ವರಿಷ್ಠರ ಬುಲಾವ್ ಬಂದಿದೆ. ಇಂದಿನಿಂದ 3 ದಿನ ಈ ಸಭೆ ನಡೆಯುತ್ತೆ. 40ಕ್ಕೂ ಹೆಚ್ಚು ಶಾಸಕರ ಜೊತೆ ಸುರ್ಜೇವಾಲಾ ಸಭೆ ನಡೆಸಲಿದ್ದಾರೆ. ಇನ್ನು ಒಬ್ಬೊಬ್ಬ ಶಾಸಕರಿಗೆ 10 ನಿಮಿಷ ಸಮಯವನ್ನ ನಿಗದಿ ಮಾಡಲಾಗಿದೆ. ನೇರವಾಗಿ ಸುರ್ಜೇವಾಲಾ ಅವರೇ ಕರೆ ಮಾಡಿ ಶಾಸಕರಿಗೆ ಸಮಯವನ್ನ ನಿಗದಿಪಡಿಸಿದ್ದಾರೆ. ಕೆಪಿಸಿಸಿ ಕಚೇರಿಯಲ್ಲಿ ಈ ಸಭೆ ನಡೆಯುತ್ತೆ. ಒಟ್ಟು 40 ಶಾಸಕರ ಜೊತೆ ಸಭೆ ನಡೆಸಲಿದ್ದಾರೆ ರಣದೀಪ್ ಸುರ್ಜೇವಾಲಾ. ಅಸಮಾಧಾನಿತ ಕೈ ಶಾಸಕರಿಗೆ ಸುರ್ಜೇವಾಲಾ ಬುಲಾವ್. ಇಂದು ಮಧ್ಯಾಹ್ನ 1:30ಕ್ಕೆ ಭೇಟಿ ಮಾಡುವಂತೆ ಸೂಚನೆ. ಶಾಸಕ ಬಿಆರ್ ಪಾಟೀಲ್ಗೆ ಸೂಚಿಸಿರುವ ಸುರ್ಜೇವಾಲಾ ಹಾಗೆ ಮಧ್ಯಾಹ್ನ 2 ಗಂಟೆಗೆ ರಾಜು ಕಾಗೆ ಜೊತೆ ಚರ್ಚೆಗೆ ಸಮಯ ನಿಗದಿಯಾಗಿದೆ. ಇಬ್ಬರ ಬಹಿರಂಗ ಹೇಳಿಕೆಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನಲ್ಲಿ ಇದೀಗ ಗೊಂದಲ ಸೃಷ್ಟಿಯಾಗಿತ್ತು. ಈ ಗೊಂದಲಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಮಧ್ಯಪ್ರವೇಶದ ಬಳಿಕ ಸಿಎಂ ಜೊತೆ ಚರ್ಚೆ ಕೂಡ ಆಗಿತ್ತು. ಸಿಎಂ ಜೊತೆ ಮಾತುಕತೆ ನಡೆಸಿದ್ದ ಬಿಆರ್ ಪಾಟೀಲ್, ರಾಜು ಕಾಗೆ ಇನ್ನು ಕೆಪಿಸಿಸಿ ಕಚೇರಿಯಲ್ಲಿ ಸುರ್ಜೇವಾಲಾರಿಂದ ಎಚ್ಚರಿಕೆ ಸಾಧ್ಯತೆ ಇದೆ. ಬಿಆರ್ ಪಾಟೀಲ್, ರಾಜು ಕಾಗೆಗೆ ವಾರ್ನಿಂಗ್ ಮಾಡ್ತಾರಾ ಸುರ್ಜೇವಾಲಾ ಅನ್ನುವ ಕುತೂಹಲ ಕೂಡ ಇದೆ. ಇನ್ನು ಬಿಆರ್ ಪಾಟೀಲ್ ಹಾಗೆ ರಾಜು ಕಾಗೆ ಅವರು ನೇರವಾಗಿ ಬಹಿರಂಗವಾಗಿ ಪಕ್ಷದ ಬಗ್ಗೆ ಅಸಮಾಧಾನವನ್ನ ಹೊರಹಾಕಿದ್ರು. ಇದರ ತೀವ್ರತೆಯನ್ನ ಅರ್ಥಂತ ಹೈಕಮಾಂಡ್ ಕೂಡ ಈಗ ಮಧ್ಯಪ್ರವೇಶ ಮಾಡಿದೆ. ಇದೇ ಉದ್ದೇಶದಿಂದ ಸುರ್ಜೇವಾಲಾ ಅವರು ಇವತ್ತು ರಾಜ್ಯಕ್ಕೆ ಭೇಟಿ ನೀಡಿ ಕೆಪಿಸಿಸಿ ಕಚೇರಿಯಲ್ಲಿ ಸಭೆಯನ್ನ ನಡೆಸ್ತಾ ಇದ್ದಾರೆ. ಒಟ್ಟು 40 ಶಾಸಕರ ಜೊತೆ ಇವರು ಸಭೆಯನ್ನ ನಡೆಸ್ತಾ ಇದ್ದಾರೆ. ಒಬ್ಬೊಬ್ಬ ಶಾಸಕರಿಗೆ 10 ನಿಮಿಷ ಸಮಯವನ್ನ ನೀಡಿದ್ದಾರೆ. ಎಲ್ಲ ಶಾಸಕರನ್ನ ಕರೆದು ಪಕ್ಷದಲ್ಲಿರುವ ಅಸಮಾಧಾನದ ಬಗ್ಗೆ ಪ್ರಶ್ನೆ ಮಾಡಲಿದ್ದಾರೆ. ಹಾಗೆ ಈ ಶಾಸಕರ ವಿರುದ್ಧ ಇರುವಂತಹ ಕಾನೂನು ಸಮಸ್ಯೆಗಳ ಬಗ್ಗೆ ಕೂಡ ಈಗ ಸುರ್ಜೇವಾಲಾ ಅವರು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. 40 ಕಾಂಗ್ರೆಸ್ ಶಾಸಕರ ಜೊತೆ ಸುರ್ಜೇವಾಲಾ ಚರ್ಚೆ ನಡೆಸಲಿದ್ದಾರೆ. ಒಟ್ಟು 3 ಹಂತದಲ್ಲಿ ಚರ್ಚೆ ನಡೆಯಲಿದೆ. ಇನ್ನು ಶಾಸಕರ 3 ತಂಡ ಮಾಡಿ 1-to-1 ಚರ್ಚೆ ನಡೆಯಲಿದೆ. ಇಂದು 8 ಶಾಸಕರ ಜೊತೆ ಚರ್ಚಿಸಲಿರೋ ಸುರ್ಜೇವಾಲಾ ಕೆಲವರಿಗೆ 30 ನಿಮಿಷ, ಇನ್ನು ಕೆಲವರಿಗೆ 20 ನಿಮಿಷ ಸಮಯ ನಿಗದಿಯಾಗಿದೆ.
ಮೊದಲ ಹಂತದಲ್ಲಿ ಆಳಂದ ಶಾಸಕ BR ಪಾಟೀಲ್ ಅವರೊಂದಿಗೆ ಈ ಚರ್ಚೆ ನಡೆಯಲಿದ್ದು, ಕಾಗವಾಡ ಶಾಸಕ ರಾಜು ಕಾಗೆ, ಪುಟ್ಟಸ್ವಾಮಿ ಗೌಡ ಇವರೊಂದಿಗೂ ಕೂಡ ಸುರ್ಜೇವಾಲಾ ಚರ್ಚೆಯನ್ನ ನಡೆಸಲಿದ್ದಾರೆ. ಇನ್ನು ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ ಹಾಗೂ ಶಾಸಕ ಪ್ರದೀಪ್ ಈಶ್ವರ್ ಜೊತೆ ಕೂಡ ಇಂದು ಚರ್ಚೆ ನಡೆಯಲಿದೆ. KGF ವಿಧಾನಸಭಾ ಕ್ಷೇತ್ರದ ಶಾಸಕಿ ರೂಪಾ ಕಲಾ ಶಶಿಧರ್ ಕೂಡ ಇಂದು ಚರ್ಚೆಯಲ್ಲಿ ಭಾಗಿಯಾಗಲಿದ್ದಾರೆ. ಜೊತೆಗೆ ಕೋಲಾರ ಶಾಸಕ ಕೊತ್ತೂರು ಮಂಜುನಾಥ್ ಕೂಡ ಈ ಚರ್ಚೆಯಲ್ಲಿ ಭಾಗಿಯಾಗಲಿದ್ದು, ನಾಳೆ ಕೂಡ 20 ಶಾಸಕರ ಜೊತೆ ಸುರ್ಜೇವಾಲಾ ಚರ್ಚೆ ನಡೆಸಲಿದ್ದಾರೆ. ಒಟ್ಟು 3 ದಿನ ಈ ಚರ್ಚೆ ನಡೆಯಲಿದೆ. KPCC ಕಚೇರಿಯಲ್ಲಿ ಈ ಒಂದು ಚರ್ಚೆ ನಡೆಯಲಿದ್ದು, ಒಟ್ಟು 40 ಕಾಂಗ್ರೆಸ್ ಶಾಸಕರ ಜೊತೆ ಸುರ್ಜೇವಾಲಾ ಚರ್ಚೆ ನಡೆಸ್ತಾರೆ. ಒಟ್ಟು ಶಾಸಕರ 3 ತಂಡಗಳನ್ನಾಗಿ ವಿಂಗಡಣೆ ಮಾಡಲಾಗಿದೆ. 1-to-1 ಚರ್ಚೆ ಕೂಡ ನಡೆಯಲಾಗುತ್ತೆ ಎಲ್ಲರ ಜೊತೆ. ಇವತ್ತು 8 ಶಾಸಕರ ಜೊತೆ ಚರ್ಚೆ ಮಾಡ್ತಾರೆ. ಕೆಲವರಿಗೆ 30 ನಿಮಿಷ, ಇನ್ನು ಕೆಲವರಿಗೆ 20 ನಿಮಿಷ ಸಮಯ ಕೊಟ್ಟಿದ್ದಾರೆ. ಮೊದಲ ಹಂತದಲ್ಲಿ ಆಳಂದ ಶಾಸಕ BR ಪಾಟೀಲ್ ಈ ಚರ್ಚೆಯಲ್ಲಿ ಭಾಗಿಯಾಗ್ತಾರೆ. ಅವರ ನಂತರ ಕಾಗೇವಾಡ ಶಾಸಕ ರಾಜು ಕಾಗೆ ಹಾಗೆ ಶಾಸಕ ಪುಟ್ಟಸ್ವಾಮಿ ಗೌಡ ಕೂಡ ಭಾಗಿಯಾಗ್ತಾರೆ. ಇವರ ಜೊತೆ ಮಾತುಕತೆಯನ್ನು ಮುಗಿಸಿ ನಂತರ ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ, ಶಾಸಕ ಪ್ರದೀಪ್ ಈಶ್ವರ್ ಚರ್ಚೆಯಲ್ಲಿ ಭಾಗಿಯಾಗುವಂಥದ್ದು.